ನಾಗಲಿಂಗಮ್ಮ ಸ್ವಾಮಿಗಳು ನವಲಗುಂದದ ಶ್ರೀಮಠದಲ್ಲಿ ಸಮಗಾರ ಭೀಮವ್ವ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದಾಳೆ. ಎಷ್ಟೋ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಗದ್ಗಿಗೆ ಹಣಿ ಹೊಡೆಯೋದು, ಸಾಷ್ಟಾಂಗ ಹಾಕೋದು, ಅಡ್ಡ ನಿಟ್ಟು ಬೀಳೋದು ಮಾಡ್ತಿದ್ರು. ಆದರೆ ಬಂದು ಹೋಗೋವರಲ್ಲಿ ಒಬ್ಬರನ್ನರ ಕೇಳಬೇಕಲ್ಲ, ಯಾವ ಪುಣ್ಯಾತ್ಮ ಇಲ್ಲಿ ಮಲ್ಕೊಂಡಿದ್ದಾನೆ, ಇಷ್ಟು ನೆರಳ್ತಾ ಇದ್ದಾನಲ್ಲಿ, ಏನಾಗಿದೆ ಅಂತ ಕೇಳಬೇಕಲ್ರಿ. ಒಬ್ಬರು ಕೇಳ್ತಾ ಇಲ್ಲಂತ. ಕಸ ಹೊಡೆಯುವ ಕೀಳ ಜಾತಿಯ ಸಮಗಾರ ಭೀಮವ್ವ ನಾಗಲಿಂಗಪ್ಪಗೆ ಹೋಗಿ ಕೇಳ್ತಾಳೆ, ಯಪ್ಪ ನಿನಗೇನಾಗ್ಯದಪ್ಪ ಅಂದ ಕೂಡಲೇ ಅವ್ರು ಹೇಳಿದ್ರಮ್ಮ, ನನಗೆ ಜ್ವರ ಬಹಳ ಕಾಡಕತ್ಯಾವ, ಅದಕ್ಕೆ ಸ್ವಲ್ಪ ನಾನೇನಾದರೂ ಉಪಚಾರ ಮಾಡ್ತೀನಿ, ನನಗೊಂದಿಷ್ಟು ಅಂಜಿಕೆ ಬರ್ಲಿಕ್ಕೈತದ, ಭಯ ಬರ್ಲಿಕ್ಕತ್ತೈತಿ ಅಂತ ಹೇಳಿದ್ಲಕ್ಕೆ. ಯಾವ ಅಂಜಿಕೆ ಯಾವ ಭಯ ಕೇಳಿದಾಗಕ್ಕೆ ಹೇಳಿದ್ಲು, ಯಪ್ಪ ನಾ ಜಾತಿಲೇ ಶೂದ್ರಳು ಅಂದರೆ ಕೀಳು ಜಾತಿಕ್ಕೆ, ಸಮಗಾರ ಜಾತಿಕ್ಕೆ ನಾನು ಈ ಮಠದ ಕಸ ಅಂಗಳ ಕಸ ಹೊಡಿತೀನಿ, ಅದಕ್ಕೆ ನಿಮ್ಮನ್ನು ಕಂಡಾಗ ನನಗೆ ಹೊಟ್ಯಾಗ ಒಂದು ಸೌನ್ ಬೆಂಕಿ ಚೆಲ್ದಂಗೆ ಆಗ್ಯದ. ಸುಮಾರು 4-6 ದಿನಗಳ ಪರ್ಯಂತ ನಾ ಕಸ ಹುಡುಕೋದು ಕೇಳ್ತಾ ಇದ್ದೀನಿ, ದನ ಹಲಬ್ದಂಗೆ ಹಲಬ್ತಾ ಇದ್ದೀರಿ, ನಿಮ್ಗೆ ಯಾರೂ ಒಂದು ಕಪ್ ಚಹಾ, ಒಂದು ಕಪ್ ಗಂಜಿ ಸಹಿತ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾನು ಕೊಡ್ಬೇಕಂತ ನನ್ನ ಹೊಟ್ಯಾಗ ರಗಡದ ಮಾಡಲೇನೋ, ನಾ ಕೊಟ್ಟದ್ದು ನಿಮಗೆ ನಡೀತದಿಲ್ಲ ಅಂಥೇಳಿ ಭಯಪಟ್ಕೊಂಡು ನಾ ಏನೋ ಕೇಳಿಲ್ಲ ಸ್ವಾಮಿ ಅಂತ ಅಂದ್ಕೂಡಲೇ ಅವ್ರು ಹೇಳಿದ್ರಂತ. ಈಗ ಅಂದ್ರಲ್ಲ ಅವರು, ನಡೆಯುವುದು ನೆಲ, ಕುಡಿಯುವುದು ಜಲ, ಇದಕ್ಕೆ ಯಾವ ಜಾತಿನೂ ಕೂಡ ಹಚ್ಚಲಿಕ್ಕೆ ಬರ್ತದೇನು, ಬರುವುದಿಲ್ಲ. ಹೇಳ್ತೀವಿ ಮಾತ್ರ, ಇವ್ರು ಅವ್ರ ಹೊಲ್ದ ಜೋಳ, ಇವ್ರು ಹೊಲ್ದ ಜೋಳ ಅಂತ. ಜೋಳ ಅವರು ಏನಪ್ಪ ಜೋಳ ಹೇಳ್ತೀನಿ, ಅವ್ರು ಹೊಲ್ದೊಂದು ಇವ್ರು ಹೊಲ್ದೊಂದು, ತೆಳಕಿನೂ ಮ್ಯಾಲ್ಕಿನೂ ಹೊಲ್ದೊಂದು ಅಂತ ಹೇಳ್ತೀವಿ ಖರೆ. ಆದರೆ ಜೋಳ ಮಾತ್ರ ಒಂದೇ ಅದ. ಜೋಳಕ್ಕೆ ಕುಲ ಇಲ್ಲ, ಜಾತಿಲ್ಲ, ಗೋತ್ರ ಇಲ್ಲ. ಬಳಿಕ ಅದನ್ನು ಸರ್ವರೆಲ್ಲ ಒಂದೇ ತಿಂತೀವಲ್ಲ, ಏನು ಬೇರೆ ಬೇರೆ ತಿಂತೀವಪ್ಪ, ನಾ ಪುರಾಣ ಹೇಳೋ ಬೇರೆ ತಿಂತೀನಿ, ನೀವು ಕೇಳೋರು ಬೇರೆ ತಿಂತೀರೇನಿಲ್ಲ. ನೀವು ತಿನ್ನೋದೇ ನಾನು ತಿಂತೀನಿ, ನಾನು ತಿನ್ನೋದ ನೀವು ತಿಂತೀರಿ, ಮತ್ತು ನನ್ನ ಪ್ರಪಂಚ ನಿಮ್ಮ ಪ್ರಪಂಚ ಬೇರೆ ಅದೇನು ಇಲ್ಲ, ಎಲ್ಲ ಒಂದೇ ಅದ. ಆದರೆ ಮೊದಲು 4 ಜಾತಿ ಅದು, ಒಂದೇ ಜಾತಿ ಮೊದಲು, ನಂತರ 4 ಅದು. ಇವು ಶಾಣ್ಯರೇ ಮಾಡೋದು, ಮತ್ಯಾರಿಲ್ಲ. 4 ಅದು, 4ಕ್ಕೆ 8 ಅದು, 8ಕ್ಕೆ 12 ಅದು, 12ಕ್ಕೆ 18 ಅದು. ಏನು ಮಾಡೋದು? ಜಾತಿ ಮೂಲವ್ರು ಹೇಳಿ ಶರಣರು ಭಾಳ ಹೇಳಿದ್ರು ಅವರು. ಕಾಶಿ ಕಮ್ಮಾರ ನಾದ, ಬೀಶಿ ಮಡಿವಾಳ ನಾದ, ವೇದವನೋದಿ ಹಾರೋ ನಾದ, ಅಕ್ಕ ಆಸನ್ನಿಕ್ಕೆ ಸಾಲಿಗನಾದ. ಮತ್ತು ಈಗ ನಾವೇ ಇದ್ದೇವೆ, ಈಗೆಲ್ಲ ಅವರದಾರ, ನಾವು ಇದ್ದೀವಿ, ನೀವು ಇದ್ದೀವಿ. ಅವ್ರಿಗೇನಂದ್ರು ತಬಲಾದವ್ರು ಅಂದರು, ಇವ್ರಿಗೇನಂದ್ರು ಹಾರ್ಮೋನಿಯಂ ಅಂದರು, ಅವ್ರಿಗೇನಂದ್ರು ಗದ್ಗಿ ಒಡೆಯರಂದ್ರು, ಇವ್ರಿಗೇನಂದ್ರು ಪುರಾಣ ಹೇಳವ ಅಂದರು. ಇವ್ರೇನು ಒಂದೇನ ಬೇರೆ ಐತಿರೇ? ಎಲ್ಲರೂ ಒಂದೇ ಅಲ್ರಿ. ಮಾಡುವ ಕರ್ಮಗಳಿಂದ ನಮಗೆ ಹೆಸರು ಬಂದಿದ್ದು, ನಾವೆಲ್ಲ ಒಂದೇ ತಾಯಿ ಅಂತ ನಾಗಲಿಂಗ ಸ್ವಾಮಿಗಳು. ಅವನ ಮೊದಲೇ ಏನು ಹೆಸರದಪ್ಪ? ಅಜಾತ. ಏನಪ್ಪ ಏನು ಹೆಸರು ಅವನಿಗೆ? ಅಜಾತ. ಅಂದ್ರೆ ಜಾತಿ ಅನ್ನ ಮೀರಿ ನಿಂತವ, ಜಾತಿಯ ಅಡ್ಡಗೋಡೆಗಳನ್ನು ಎಡಗಾಲಿನಿಂದ ಒದ್ದು ಕೆಡಬಿದವ ಅಜಾತ. ಅವ್ರ ಮುಂದೆ ಹೇಳಿದ್ರು, ಕರುಣದೊಳಗೆ ಹುಟ್ಟಿದವರು. ಉಂಟೇನಪ್ಪ? ಹಾಂ, ಕಿವ್ಯಾಗ ಹುಟ್ಟಿದವರು ಖರೇನು ಇಲ್ಲ. ಎಲ್ಲ ಜೀವಿಗಳಿಗೆ ಸಹಿತ ಪರಮಾತ್ಮ ಎಲ್ಲಿ ಯಾವಾಗ ಹ್ಯಾಂಗೆ ಹುಟ್ಟಬೇಕು ಅನ್ನುವಂಥ ಜಾಗ ಮಾಡಿ ಕೊಟ್ಟರು ಕೂಡ ಇವ ಕಿವ್ಯಾಗ ಹುಟ್ಟ್ಯಾನಂತ ಹೇಳ್ತಾರಲ್ಲ, ಸೃಷ್ಟಿಕ್ಕಿಂತಲೂ ಮಿಕ್ಕಿದ ಮಾತೈತಲ್ಲಿ. ಆಶ್ಚರ್ಯ ಸಂಗತಿ. ಹೇಳೋದಕ್ಕೊಂದು ಪದ್ಧತಿ ಅದ. ಏನು ಅಂತಂದ್ರೆ, ಒಂದಿಷ್ಟು ಏನಾದರೂ ಕೂಡ ಏನರ ಕಸಿಬೀಚಾಗಿತ್ತಂದ್ರೆ ಅದು ಹಂಗೆ ಹೇಳಬಾರದಂತ, ಹಿಂಗೆ ಹುಟ್ಟ್ಯಾನಂತ ಅದನ್ನು ಮುಚ್ಚು ಸಲುವಾಗಿ ಹೇಳಬೇಕೈತಿ ವಿನಃ ಸತ್ಯಘಟ್ನ ಅಲ್ಲ ಅದು. ಬಂಧುಗಳೇ, ಸಮಗಾರ ಭೀಮವ್ವಗೆ ನಾಗಲಿಂಗ ಮುತ್ಯ ಅಂತಾನೆ. ಯವ್ವ ಜಾತಿ ತೊಗೊಂಡು ಏನು ಮಾಡ್ತೀನಿ, 8 ದಿವಸ ಆಯಿತು ಒಂದು ಸಾವನಿ ಗುಡ್ಯಾಗ ಹಲಬ್ತೀನಿ, ಯಾರೂ ಬಂದು ಒಂದು ಕಪ್ ನೀರು ಕೂಡ ಅವರಿಲ್ಲ. ಇದಕ್ಕೇನು ಜಾತಿ ಶ್ರೇಷ್ಠ ಅಂತೀರೇ, ನೀತಿ ಶ್ರೇಷ್ಠ ಅಂತೀರೇ? ಭೀಮವ್ವ, ನೀ ಯಾವ ಜಾತಿಯಕ್ಕಿರುವಲ್ಲ, ನಿನ್ನ ಹತ್ರ ಕರುಣೆ ಇದೆ, ಕಳವಳ ಇದೆ.
ಇನ್ನೊಬ್ಬರನ್ನ ಕಂಡಾಗ ಈ ರೀತಿ ನೀನು ಮಾಡ್ತೀ ಅಂತಂದ್ರೆ ನೀ ಬೇಕಾದಕ್ಕಿರು, ಏನಾದರೂ ತಂದು ಕೊಡೋಮ್ಮ ಅಂಥೇಳಿ ಅಂದಾಗ ಆಕೆ ಹೋಗಿ ತನ್ನ ಮನೆಯಾಗ ಒಂದಿಷ್ಟು ಜೋಳವನ್ನು ಕಲ್ಲಿಗೆ ಹಾಕಿ ಒಡೆದು ನುಚ್ಚು ಮಾಡಿಕೊಂಡು ತಂದು ಗಂಜಿ ಮಾಡಿಕೊಂಡು ತಂದು ನಾಗಲಿಂಗಪ್ಪನ ಕೊಟ್ಟು ಕುಡಿಸಿದ್ಲಂತ. ಕುಡಿಸಿ ಆ ಭೀಮಮ್ಮನ ಮತ್ತು ನಾಗಲಿಂಗಪ್ಪನ ಅವಿನಾಭಾವ ಸಂಬಂಧ ಬೆಳೀತ್ರಿ. ಆಕಿನಲ್ಲಿ ಇರುವಂಥವ್ರ ಮೇಲೆ ಅನುರಾಗ ಭಕ್ತಿ ಮತ್ತು ಇವರಲ್ಲಿ ಶಿಷ್ಯತ್ವ ಭಾವ. ಮುಂದೆ ಹೀಗೇ ಕೆಲವು ದಿವಸಗಳನ್ನಾದ ನಂತರ ಅವರು ಒಂದು ಸಲ ಏನಂದ್ರಂತ, ಅಮ್ಮ ನನಗೆ ನಿನ್ನ ಕಡೆಯಿಂದ ಭಿಕ್ಷೆ ಬೇಕು. ಭಿಕ್ಷೆ ಎಂಥದ್ದು ಬೇಕು ರೀ ಅಪ್ಪ ಅಂತ ಕೇಳಿದ್ಲಂತ. ಏನಿಲ್ಲ, ನೀನು ಬಜಾರಕ್ಕೆ ಹೋಗಬೇಕು. ಎಲ್ಲಿಪ್ಪ? ಬಜಾರಕ್ಕೆ ಹೋಗ್ಬೇಕು. ಬಜಾರಕ್ಕೆ ಹ್ಯಾಂಗೆ ಹೋಗ್ಬೇಕಂದ್ರೆ ಆಕಿನಲ್ಲಿ ಕೊರಳಾಭರಣ ಭಾಳ ಇದ್ದು ಅಂತ್ರಿ. ಕೊಳ್ಳಾಗಿನ ಸಾಮಾನು, ಕಿವ್ಯಾಗಿನ ಸಾಮಾನು, ಮತ್ತು ಅಷ್ಟು ಸುಂದರ ಕೂಡ ಇದ್ಲಂತಕ್ಕೆ. ಅವ್ರು ನಾಗಲಿಂಗಪ್ಪ ಹೇಳದಂತ ಆಕೆ ಮೊದಲು ಅವ್ರಿಗೊಂದು ಪ್ರಶ್ನೆ ಮಾಡಿದ್ಲಿ. ಏನಂತಂದ್ರೆ, ಅಪ್ಪ ನಿನ್ನ ಕಡೆಯಿಂದ ನಾನು ಗುರುದೀಕ್ಷೆಯನ್ನು ತೆಗೆದುಕೊಂಡು ಈ ನರ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕು ಮತ್ತು ನಾನು ಮುಕ್ತಿಗೆ ಹೋಗಬೇಕು ಅಂತಕ್ಕಂಥ ನನ್ನ ಹಂಬಲದ ಪ್ರೀತಿಯದ, ಅದಕ್ಕೆ ನನಗೆ ದೀಕ್ಷಾ ಕೊಡಬೇಕು ಅಂತ ಹೇಳಿದ್ಲಂತ. ಅವಾಗ ಇವ್ರಂದ್ರಂತ, ನೀ ದೀಕ್ಷಾ ತಗೋಬೇಕಾಗಿತ್ತಂದ್ರೆ ನಾ ಹೇಳ್ದಂಗೆ ಮಾಡಬೇಕು. ಇಂಥ ಪೇಟೆ ಒಳಗೆ ಇಂಥ ಅಂಗಡಿಯಾಗ ಇಂಥ ಸಾಮಾನು ಸಿಗ್ತಾವೆ ದೀಕ್ಷಾ ಕೊಡ್ತಕ್ಕಂಥದ್ದು. ಆ ಪೂಜಾ ಸಾಮಾನು ಎಲ್ಲ ತಂದು ನನಗೆ ಕೊಟ್ಟು ಅಂದರೆ ನಿನಗೆ ನಾ ದೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಂತ. ಹೇಳಪ್ಪ ನಾ ತರ್ತೀನಿ ಅಂತ ಹೇಳಿದ್ಲಂತ. ಅವಾಗ ಇವ್ರು ಏನಂದ್ರಂತ, ಹಂಗೆ ಹೋಗೋದಿಲ್ಲ ನೀನು. ಆ ಪೂಜಾ ಸಾಮಾನು ತರಬೇಕಾಗಿತ್ತು ಅಂದ್ರೆ ನಿನ್ನ ಕೊಳ್ಳಾಗಿನ ಸಾಮಾನೆಲ್ಲ ತೆಗಿಬೇಕು, ಕಿವ್ಯಾಗಿನ ಸಾಮಾನು ಕೂಡ ತೆಗಿಬೇಕು. ನೀ ಏನು ಭಾರಿ ಇದೇನು ಸೀರೆ ಉಟ್ಕೊಂಡಿಲ್ಲ, ಇದನ್ನೂ ಕಳಿಬೇಕು. ಏನೂ ಇರಬಾರ್ದು ನಿನ್ನ ಮೈ ಮೇಲೆ. ನಿತ್ಯ ದಿಗಂಬರಾಗಿ ಮಾನ ಅಪಮಾನಗಳ ಭೇದವನ್ನು ಇಲ್ಲದೆ ಬಜಾರಕ್ಕೆ ಹೋಗಿ ನೀನು ಸಾಮಾನುಗಳನ್ನು ತಂದಿ ಅಂತಂದ್ರೆ ಆಗ ನಿನಗೆ ಗುರುದೀಕ್ಷೆ ಮಾಡ್ತೀನಿ ಅಂತ ಹೇಳಿದಾಗ ಆಕಿ ಅಂದ್ಲು, ಯಪ್ಪ ನಿನ್ನ ಪಾದಕ್ಕೆ ಬಂದು ಬಿದ್ದ ಬಳಕ ಇದಕ್ಯಾಕೆ ಮಾನ ಅಪಮಾನ? ಇದಕ್ಕೆ ಅವರು ಪರೀಕ್ಷೆ ಮಾಡಿದ್ರು. ಆದರೂ ಆಕೆ ಅವ್ರು ಹೇಳ್ದಂಗೆಲ್ಲ ಬಟ್ಟೆ ಸಾಮಾನುಗಳೆಲ್ಲ ತೆಗೆದು ಬಜಾರಕ್ಕೆ ಹೋದ್ಲಂತ. ನಾಗಲಿಂಗ ಸ್ವಾಮಿಗಳು ತಮ್ಮ ಯೋಗ ಸಾಮರ್ಥ್ಯದಿಂದ ಆಕೆನ ಮೈ ಮೇಲಕ್ಕೆ ಎಂದೂ ಜೀವನದೊಳಗೆ ಹುಟ್ಟಿತಿಲ್ಲ ಅಂಥ ಪೀತಾಂಬರವನ್ನು ಆಕೆಗೆ ಉಡಿಸಿದ್ರಂತ. ಇದು ಯಾರಿಗೆ ಕಾಣಿಸ್ತಿತ್ತಪ್ಪ? ಬಾಜಾರ ತುಂಬ ವ್ಯಾಪಾರ ಮಾಡುವಂಥ ಜೀವಿಗಳಿಗೆ ಮಾತ್ರ ಆಕಿನ ಮೈ ಮೇಲೆ ಪೀತಾಂಬರ ಕಾಣಿಸ್ತಿತ್ತು. ಆದ್ರೆ ಆ ಭೀಮಕ್ಕೆ ಮಾತ್ರ ನಾ ಬತ್ಲೇನೇ ಇದ್ದೀನಿ ಅಂತ ಆಕಿನ ಕಣ್ಣಿನೊಳಗೆ ಕಾಣ್ತಿತ್ತಂತ. ಬಜಾರಕ್ಕೆ ಹೋಗಿ ಗುರುಗಳು ಹೇಳಿರ್ತಕ್ಕಂಥ ವಸ್ತುಗಳನ್ನು ಮನೆಗೆ ತಗೊಂಡು ಬಂದ್ಲು. ಗುರುಗಳ ಮುಂದಿಟ್ಲು, ನಮಸ್ಕಾರ ಮಾಡಿ ಬಟ್ಟೆ ಹಾಕ್ಕೊಂಡ್ಳು. ಅವರಿಗೆಲ್ಲ ಗೊತ್ತಾಯ್ತು. ಅಂದರೆ ಈಕೆ ಎಲ್ಲವೂ ಕೂಡ ಬಯಲಾಗಿದ್ದಾಳೆ, ಈಕನಲ್ಲಂಥ ಪೂರ್ಣ ಭಾವ ಬಂದಿದೆ ಅಂತ ದೀಕ್ಷೆಯನ್ನು ಕೊಟ್ಟು ತನ್ನ ಶಿಷ್ಯಗಳನ್ನಾಗಿ ಮಾಡಿಕೊಂಡ್ರು ಗುರುಗಳು. ಮುಂದೆ ಒಂದು ಸಲ ಗುರುಗಳೇನು ಮಾಡಿದರು, ನಾನು ಶಿವ ಮುಗಿತಮ್ಮ ನಿನ್ನ ಮನೆಗೆ ಹೋಗು ಅಂಥೇಳಿ ಹೇಳಿದ್ರಂತೆ. ಅದಕ್ಕಿಂತಲೂ ಪೂರ್ವದಲ್ಲೇ ಮನೆಯೊಳಗಿರತಕ್ಕಂಥ ತಮಗೇನೇನು ಬೇಕೆಲ್ಲ ವಸ್ತುಗಳನ್ನು ತೊಗೊಂಡ್ರಂತ ಆಕಿನ ಕಡೆಯಿಂದ. ನಾವು ಗುರುಗಳಿಗೆ ದೀಕ್ಷಾ ತಗೊಳ್ಳೋಕೆ ಅಂತೀವಲ್ಲ, ಏನಂತೀವಪ್ಪ? ಅವ್ರ ಕಡೆಯಿಂದ ಅನುಗ್ರಹ ತಗೊಳ್ಳೋಕೆ 3 ಮಾತವ. ಯಪ್ಪ ನಿಮ್ಮಿಬ್ಬರಿಗೆ ಕೇಳಬೇಕಾಗ್ತದೆ, ಇವ್ರಿಗೆ ಯಾರಿಗೆ ಗೊತ್ತಿಲ್ಲ. ಯಾಕಿಲ್ಲ? ಗಾಂಡನಾದವರಿಗೆ ಗೊತ್ತಾಗ್ತಿರ್ತದೆ ರತಿ ಸುಖ, ಇನ್ನೊಬ್ರಿಗೆ ಗೊತ್ತಾಗಂಗಿಲ್ಲ. ಹಾಗೆಯೇ ಸದ್ಗುರುಗಳ ದೀಕ್ಷೆಯನ್ನು ಪಡಿತಕ್ಕಂಥ ಸಮಯದಲ್ಲಿ 3 ಮಾತು ಕೇಳ್ತಾರೆ ಅವರು. ಏನಂತ? ತನು ಮನ ಧನ. ಹೌದಿಲ್ಲ? ಅದು ಹೆಂಗಂದ್ರೆ ತನು ಮನ ಧನ ನೀವು ಗುರುವಿಗೆ ಅರ್ಪಣೆ ಮಾಡಬೇಕಾಗಿತ್ತಂದ್ರೆ ಸುಮ್ಮನೆ ಇಲ್ಲ. ಹೆಂಗೆ? ಗುರು ಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಜಂಗಮ ಸಾಕ್ಷಿಯಾಗಿ. ಹೌದಲ್ಲ? ಆಣಿ ಮಾಡೋದ್ರಿ, ಇದು ಪ್ರತಿಜ್ಞೆ ಮಾಡೋದು. ತನು ಮನ ಧನ ನಿಮ್ಮ ಪಾದಕ್ಕಂತ ಅನ್ನೋದು. ಬಳಿಕ ಗುರುಗಳು ಮನೆಗೆ ಬಂದಾಗ ಅವ್ರು ಬೇಡಿದ್ದು, ಅವ್ರು ಏನರೇ ಬೇಡಿದ್ರು ಅಂತಂದ್ರೆ ಅಷ್ಟು ಸರಳ ಭಾವಿಲಿ ಕೊಡ್ಲಿಕ್ಕೆ ಆಗ್ತದೇನಪ್ಪ? ಆಗ್ತದೆ. ನಮಗೆ ಭಾಳ ಮಂದಿ ಲಗ್ನ ಪತ್ರಿಕೆ ಕೊಡ್ತಾರೆ, ನಮ್ಮ ಶಿಸ್ಮಗಳೇ ರೀ. ಮತ್ತೆ ಹೇಳೋದಂದ್ರೆ
ಲಗ್ನಕ್ಕೆ ಬರ್ರಿಯಪ್ಪ ಅಂತ ಹೇಳ್ತಾರೆ, ಲಗ್ನ ಮಾಡ್ತಾರೆ, 10 ಲಕ್ಷ ರೂಪಾಯಿ ಖರ್ಚು ಮಾಡಿರಿ. ಮತ್ತೀಗ ನಾವು ಒಂದು 100 ಕಿಲೋಮೀಟ್ರ್ ಮ್ಯಾಗಿಂದ ನಾವು ಲಗ್ನಕ್ಕೆ ಹೋದ ಬಳಿಕ ನಮಗೆ ದಕ್ಷಿಣೆ ಇಟ್ಟು ಕೊಡ್ಬೇಕು. ನೀವು ಹೇಳ್ರಿ ನಿಮ್ಮ ಬಾಯಿಲಿ ಕನಿಷ್ಠ ಎಷ್ಟು ಕೊಡ್ಬೇಕಪ್ಪ? ಗವಾಯಿಗಳ ಅಪ್ಪುಗಳ 5,000, 1,000 ಕೊಡ್ತಾರೆ. ಅದು ಚಿಲ್ಲರ್ ಮಾಡಿ 1,000 ಕೊಟ್ಟ ಬಳಿಕ ಗಾಡಿ ಡೀಸೆಲ, ನಮ್ಮ ಡ್ರೈವರ, ಗಾಡಿ ಮೇಂಟೇನ 1,000 ಕೊಟ್ಟ ಬಳಿಕ ಹೆಂಗೆ ಆಗ್ತದಪ್ಪ? ನೀವು ಸ್ವಂತ ಮದುವೆ ಇದ್ದವರು ಒಂದು ಗಾಡಿ ಬಾಡಿಗೆ ಮುಗಿಸ್ಕೊಂಡು ಕಾರ್ಯಕ್ರಮಕ್ಕೆ ಹೋದ್ರೆ ಎಷ್ಟು ಆಗ್ತದೆ ಬಾಡಿಗೆ? ಹೇಳು ತಾತ್ಪರ್ಯ ಏನಂತಂದ್ರೆ, ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ. ಬಾಯಿಲಿ ಐತಿದು. ಹಂಗೆ ಕೊಡೋದಾಗಬೇಕಲ್ಲ. ಹಂಗೆ ಕೊಡೋರು ಒಬ್ಬರು ಇರ್ತಿರ್ತಾರೆ ಶಿಷ್ಯರೊಳಗೂ ಕೂಡ. ಎಲ್ಲರೂ ಹಂಗಿರಂಗಿಲ್ಲ, ಎಲ್ಲರೂ ಹಂಗಿರಂಗಿಲ್ಲ. ಯಪ್ಪ ಒಟ್ಟು ನಿನ್ನ ಪಾದಕ್ಕೆ ಅಂತಂತಿರ್ತಾರೆ. ಖರೆ ಕೊಡೋದು ಭಾಳ ಕಠಿಣದ, ಕೊಡೋದು ಭಾಳ ಕಠಿಣದ. ಒಬ್ಬರು ಗುರುಗಳೊಬ್ಬರು ಮನೆಗೆ ಹೋಗಿರಂತೆ, ಮಳೆಗಾಲ ಇತ್ತತ್ರಿ. ಅವ್ರ ಗುರುಗಳು ಮನ್ಸ ಎಲ್ಲಿ ಹಾಕಿರೋ ಅವ್ರ ತಲೆ ಮೇಗೆ ಇಂಥ ಬೋಕ್ ಬಿದ್ದು ತಲೆಯಾಗೆ ನೀರು ದಬ್ ಬೀಳ್ತೀವಂತ. ಗುರುಗಳು ಪಲ ಮೇಲೆ ಕೂತಿರು. ಅವ್ರ ಶಿಷ್ಯಕರ ತಮ್ಮ ಇದೇನು ಮ್ಯಾಲ ಸೋರಕತ್ತೈತಿ, ಹೋಗಿ ಒಂದು ಬುಟ್ಟಿ ಮಣ್ಣರೆ ಹಾಕಿ ಬಾ ಅಂತಂದ್ರತ್ರಿ ಸಿದ್ದಣ್ಣ ಗುರುಗಳು. ಅವ ಶಿಷ್ಯ ಭಾಳ ಹುಷಾರಿದ್ದ. ಈ ನಮ್ಮ ಸಿದ್ದಣ್ಣ ಮಾಸ್ತರ್ ಹಂಗಿದ್ರಿ ಅವ ಏನಂದ, ಯಪ್ಪ ನಾ ಎಲ್ಲ ಮ್ಯಾಲೆ ಹೋಗ್ತೀನಿ, ನನಗೆ ಇಟ್ಟರೆ ಕಾರ್ಬಾರ್ ಒಂದು ಹೆಜ್ಜೆ ಇಟ್ಟ ಮ್ಯಾಲೆ ಹೋಗ್ತೀನಿ, ನಿಮ್ಮ ತಲೆ ಮೇಗೆ ಸೋರ್ಲಿಕ್ಕತ್ತದ, ಮ್ಯಾಲೆ ಹೋಗಿ ನಾ ಕಾಲಿಟ್ಟಂದ್ರೆ ನಿಮ್ಮ ತಲೆಗೆ ಇಟ್ಟಂಗೆ ಆಗಲ್ಲೇನ್ರಿ ಅಂದ್ರೆ ಏನಿದ್ರ ಅರ್ಥ? ಗುರುಗಳೇ ಹೋಗಿ ಮ್ಯಾಲೆ ಹೋಗಿ ಮಣ್ಣು ಹಾಕಬೇಕಂತ ಹೇಳೋ ಉದ್ದೇಶ ಒಂದು. ಇದಕ್ಕೆ ಪಂಚೀಕರಣಲು ಉಪೋದ್ಘಾತ ಅಂತ ಕರೀತಾರೆ. ಇಲ್ಲಿ ಸಂದರ್ಭ ಏನದಪ್ಪ? ಭೀಮಾಂಬಿಕೆಗೆ ಆಕೆ ಯಾರಪ್ಪ? ಸಮಗಾರ ಭೀಮವ್ವ. ಆಕೆನ ಮನೆಯಾಗಿನ ಮಹತ್ವ ಸಾಮಾನುಗಳೆಲ್ಲ ಕೊಳ್ಳಾರ್ತಕ್ಕಂಥ ಸಾಮಾನುಗಳೆಲ್ಲ ಕೇಳ್ಕೊಂಡಿದ್ರು ಇವರು. ಎಲ್ಲನ ಬಾಗಲ್ ತೆರೆದು ಕೊಟ್ಟಿದ್ಲಕ್ಕಿ. ಕೊನೆಗೆ ಗುರುಗಳು ಹೀಗೆಲ್ಲ ಮಾಡಿದ್ರು. ಬಂಗಾರ ವಸ್ತುನಿದ್ದು ಲಕ್ಕಿನೆಲ್ಲ ಅವ್ರ ಬಲ್ಲಿ ಇಟ್ಕೊಂಡ್ರು. ಹೋಗಾಗಂದ್ರು, ತಂಗಿ ಹೋಗವ ನಿನ್ನ ಮನೆಗೆ, ದೀಕ್ಷೆ ಆತು ಅಂದ್ಕೂಳೆ ಭೀಮಾವು ಬಂದು ಮನೆಗೆ ನೋಡೋ ತನಕ ಎಷ್ಟು ಸಾಮಾನುಗಳು ಗುರುಗಳು ತೊಗೊಂಡ್ರು ಅಷ್ಟೆಲ್ಲ ಆಕಿನ ಮನ್ಯಾಗ ತುಂಬಿದ್ದು ಅಂತ, ಮನೆಯಾಗಿದ್ದು ಅಂತವು. ಮತ್ತು ನೀವು ಅನ್ಬೋದು, ಮತ್ತು ಅಂಥ ಗುರು ಇದ್ದಂದ್ರೆ ನಾವು ಕೊಡ್ತೀವ್ರಿ ಅನ್ನಪ್ಪೈತಿ. ಹೌದಲ್ಲ? ಹೌದಲ್ಲ? ಎಲ್ಲ ಏನು ತೊಗೊಂಡಿದ್ದ ಎಲ್ಲ ವಸ್ತುಗಳು ಆಕಿನ ಮನೆಯೊಳಗಿದ್ದು. ಆ ಬಳಿಕ ಕೊರಳಾಭರಣ ಸಹಿತ ಇದ್ದರು. ಆಮೇಲೆ ಕೆಲವೊಬ್ಬರು ಅಂದರು, ಭೀಮಮ್ಮ 2 ದಿನಗಳ ಹಿಂದೆ ನೀ ಬಾಜಾರದಾಗ ಬಂದಿದ್ದಿ, ನೀನು ನಿನ್ನ ವಯಸ್ಸಿನ ತಕ್ಕಂತೆ ಎಲ್ಲ ಬಟ್ಟೆಗಳು ನೋಡಿ, ನಾವು ಭಾಳ ಸೀರೆಗಳು ಹುಟ್ಟಿದ್ದಿ, ಆದ್ರೆ ಇವತ್ತೇನು ಮಣ್ಣು ಹುಟ್ಟಿದ್ದು ನೋಡಿ, ಆ ಸೀರೆ ನಾವು ಎಂದೂ ನೋಡಿಲ್ಲ. ಅದಕ್ಕೆ ನಾವು ಊರಾಗ ಒಂದು ನಾಟಕ ಮಾಡಿಕೊಂಡು ಬಂದಿದ್ದೀವಿ, ನಾಟಕ ಮಾಡೋರಿದ್ದೀವಿ. ಅದಕ್ಕೆ ದ್ರೌಪದಿಗೆ ಪಾತ್ರ ಮಾಡೋರಿಗೆ ನೀ ಏನು ಮಣ್ಣು ಉಟ್ಕೊಂಡಿದ್ದು ನೋಡು, ನೀನು ಮಣ್ಣು ಉಟ್ಕೊಂಡಿದ್ದಿಲ್ಲ, ಆ ಸೀರೆ ಕೊಡಬೇಕಂತ ಕೇಳಿದ್ರಂತೆ. ಆಕೆ ಅಂದ್ಲು, ಅವತ್ತಿನ ದಿನ ನಾ ಬತ್ಲೇ ಇದ್ದೆ, ದಿಗಂಬರಿ ಇದ್ದೆ. ಆ ಸೀರೆ ಎಲ್ಲಿದ್ದು ಬರ್ತೈತಿ ಅಂತಂದು ಕೂಡಲೇ, ಇಲ್ಲ ನಾವು ನೋಡಿವಿ ಆ ಸೀರೆ ಅಂತಂದು ಕೂಡಲೇ ಅರಿವಾಯಿತು. ಯಪ್ಪ ನಾಗಲಿಂಗ, ನೀ ಎನ್ನ ಮರ್ಯಾದೆಯನ್ನು ಕಾಪಾಡಿರ್ತಕ್ಕಂಥ ಸೀರೆಯನ್ನು ಅವ್ರು ಕೇಳಕ್ಕೆ ಬಂದರು, ನಾಟಕ ಮಾಡೋರು. ಅದನ್ನ ಕೊಡಬೇಕು ಅಂದಾಗ ಅವತ್ತೇನು ಆಶೀರ್ವಾದ ಮಾಡಿದ್ರು, ಆ ಸೀರೆನ ನಾಟಕ ಪಾತ್ರ ಮಾಡೋರಿಗೆ ಕೊಟ್ಟಳು ಅನ್ನುವಂಥದ್ದು ಈ ಕಥೆಯೊಳಗೆ ಬರುತ್ತೆ. ಇಂಥ ಗುರುವಿನ ಕೃಪೆಗೆ ಪಾತ್ರರಾದಂಥ ಭೀಮಮ್ಮ ಆಕಿನ ಎದೆ ಹಾಲು ಸಹಿತ ಒಂದು ಸಲ ಅವ್ರಿಗೆ ಕುಡಿಸಾಳ ಅಂಥೇಳಿ ಪುರಾಣದಾಗ ಬರ್ಕೊಂಡು ಬಂದ ಪ್ರಸಂಗದಲ್ಲಿ. ಅವ್ರಿಗೆ ಹಿಂಗೆ ಮತ್ತೊಮ್ಮೆ ಆರಾಮ ತೆಪ್ಪದಾಗ, ನನಗೆ ಯಾವ ಔಷಧ ಗುಣಮಕ್ಕಾಗಲ್ಲ, ನೀನು ಎದೆ ಹಾಲೇ ಕೊಡಬೇಕು ಅಂತಂದು ಕೂಡಲೇ ಆಕೆ ಅಂದ್ಲು, ಯಪ್ಪ ನಾ ಹಡೆದಿಲ್ಲ, ಹಿಂಗಿಲ್ಲ, ನಾನು ಸಮಗಾರಕ್ಕೆ ನನ್ನ ಎದೆಗೆ ಹಾಲು ಎಲ್ಲಿದ್ದು ಬರಬೇಕು ಅಂತಂದು ಕೂಡಲೇ ಅವ್ರ ಗುರುಗಳಂದ್ರಂತ, ನಿನ್ನ ಭಕ್ತಿ ನನ್ನ ಮೇಲೆ ಇತ್ತಂದ್ರೆ ಬರ್ತಾವಮ್ಮ, ಅದು ಇವರೆಲ್ಲ ನೋಡ್ಬೇಕು ನಿನ್ನ ಮಲಿ ನಾ ಕುಡಿದು ಅಂತ ಆಕೆ ನಡೆದ ಸಭದೊಳಗೆ ಮಠದೊಳಗೆ ನಿಂತ್ಕೊಂಡು ಎಲ್ಲರ ಮಧ್ಯದಲ್ಲಿ ತನ್ನ ಕುಪ್ಪಸವನ್ನು ಬಿಚ್ಚಿ ಮಗುವಿನಂಗೆ ಹಾಲನ್ನು ಕೊಟ್ಟಳು ಅಂಥೇಳಿ ಬರ್ತಾಯಿದ್ದ. ಆ ಬಳಿಕ ಕುರುಡು ಜನ ಆ ಭಕ್ತಿಯನ್ನು ನೋಡಿಕೊಂಡು ಅವ್ರ ಮೇಲೆ ಕೆಲವೊಂದು ಅಪವಾದನೂ ಕೂಡ ಕೊಡ್ತಾ ಇದ್ದಾರೆ, ಏನೋ ಸಂಬಂಧ ಇದ್ದಿರಬೇಕು ಅಂಥೇಳಿ ತಿಳ್ಕೊಂಡು. ಆದರೆ ಮುಂದೊಂದು ಕಾಲದಲ್ಲಿ ಅದನ್ನು
ಇದ್ದದ್ದು ಇರಲಾರ್ದು ಎರಡನ್ನು ನಾವು ಪ್ರತ್ಯಕ್ಷ ಮಾಡಿ ಕೊಡ್ತಾ ಇದ್ದಾರೆ ಮಹಾತ್ಮರೆಲ್ಲ. ಆ ಸುಳೆ ಮನೆಗೆ ಸಂಘ ಹೋಗುತ್ತಿಲ್ಲೇನು? ಹೋಗಲ್ಲಪ್ಪ, ಹಾಡ್ರೆ ಕೇಳಿರಿಲ್ಲ? ಹಾಂ, ಹಾಗೆ ಎಲ್ಲ ಆ ನಾಗಲಿಂಗ ಸ್ವಾಮಿಗಳು ಭೀಮವನ್ನು ಉದ್ಧಾರ ಮಾಡಿ, ಇನ್ನೂ ಕೂಡ ಅವ್ರ ಲೀಲೆ ಸಾಕಷ್ಟು ಅದಾವ. ಸಮಯ ಸ್ವಲ್ಪ ಆಗ್ತಾ ಬಂದಿದೆ. ನಮ್ಮ ನಾಳಿನ ಕಾರ್ಯಕ್ರಮದ ಕೆಲವೊಂದು ವಿಚಾರಗಳನ್ನು ತಮ್ಮ ಎದುರುಗಡೆ ಹೇಳುವಂಥ ಕಾರ್ಯಕ್ರಮ ಈಗ ನಡೀತದೆ. ನಾಳೆ ಅಂದ್ರೆ ಹೊಸ ಮುಖ ಶ್ರೀ ಕರ್ಣಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಮೂರ್ತಿಯನ್ನು ಸೊಲ್ಲಾಪುರ ಗ್ರಾಮದಲ್ಲಿ ಅದನ್ನು ಹೊಸದಾಗಿ ಮಾಡಿಕೊಂಡು ತಂದು ಇಲ್ಲಿ ತನಕ ಧಾನ್ಯದಲ್ಲಿ ಮತ್ತು ಜಲದಲ್ಲಿ ಇಟ್ಟು ಅದನ್ನು ಸಂಸ್ಕಾರವನ್ನು ಮಾಡಿದ್ದಾರೆ. ನಾಳೆ ಪ್ರಾತಃ ಕಾಲದ 7 ಗಂಟೆಗೆ ಕುಂಭೋತ್ಸವದೊಂದಿಗೆ ಯಾರ ಬಾಯಿಗೆಪ್ಪ ಅಲ್ಲೇ ಅಲ್ಲದು ಹಣಮಂದಿರ ಗುಡ್ಬಿಲ್ಲ ಸಾಯಿಬ್ರ ಬಾಯಿಗಿಲ್ಲ, ಹಾಂ, ಸಾಯಿಬ್ರ ಬಾಯಿಗೆ ಹೋಗಿ ಅಲ್ಲೇ ಆ ಶ್ರೀ ಕರ್ಣಿಸಿದ್ದೇಶ್ವರ ಮಹಾಮಕದ ಅಭಿಷೇಕ ಪೂಜೆ ಮಾಡಿಕೊಂಡು ಅಲ್ಲೇ ಪಲ್ಲಕ್ಕಿ ತುಂಬಿಸಿಕೊಂಡು ಇಡೀ ಗ್ರಾಮದ ಪ್ರದಕ್ಷಿಣೆಯಾಗಿ ದೇವಸ್ಥಾನಕ್ಕೆ ಬಂದು ತಲುಪುತ್ತದೆ. ಆ ಒಂದು ಪವಿತ್ರವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಅಮೋಘ ಸಿದ್ದೇಶ್ವರನ ಪರಂಪರೆಯೊಳಗೆ ಗುರುಮಠವಾಗಿರತಕ್ಕಂಥ ಸೋಲಾಪುರ ಜಿಲ್ಲೆ ಸೋಲಾಪುರ ದಕ್ಷಿಣ ತಾಲೂಕಿನ ಶಿರವಾಳ ಗ್ರಾಮದ ಪಟ್ಟದ ದೇವರಾಗಿರತಕ್ಕಂಥ ಶ್ರೀ ಗುರು ಸೋಮಲಿಂಗೇಶ್ವರ ಮಹಾರಾಜರು, ಹಾಗೆಯೇ ನಮ್ಮ ಹಾಲೊಳಿಯ ಪರಮ ಪೂಜ್ಯ ಶಿವಸಿದ್ಧ ಮಹಾರಾಜರು ಮತ್ತು ಅವ್ರ ಜೊತೆ ನಾವೊಬ್ಬರು, ಆ ಬಳಿಕ ನಮ್ಮ ಗದ್ದಿಗೆಯ ಒಡೆಯರಾಗಿರತಕ್ಕಂಥ ಸಿದ್ಧರಾಮ್ ಶಾವರ್ಸಿದ್ದಪ್ಪ ಒಡೆಯರವರು ಮತ್ತು ಸೋಮಲಿಂಗ ಅಮೋಕ್ಷಿದ್ದ ಒಡೆಯರವರು, ಈ ಪಂಚಪೂಜ್ಯರಿಂದ ಆ ಮಖದ ಒಂದು ಶಾಂತಿ ಮತ್ತು ಅದರ ಮಹಾಪೂಜೆಯೊಂದಿಗೆ ಪಲ್ಲಕ್ಕಿಯ ಒಂದು ಗದ್ಗೆ ಮೇಲೆ ಪರಮಾತ್ಮ ಆಶೀನರಾಗ್ತಾ ಇದ್ದಾನೆ. ಆ ಒಂದು ಕಾರ್ಯಕ್ರಮವನ್ನು ನಾಳೆ 7 ಗಂಟೆಗೆ ತಾಯಂದರು ಈ ದೇವಸ್ಥಾನಕ್ಕೆ ಬರಬೇಕು. ಕಾರಣ ಅಂತಂದ್ರೆ ಬಿಸಿಲು ಬಹಳ ಜಾಸ್ತಿ ಆಗಿದ್ರಿ. ಬಿಸಿಲಲ್ಲಿ ಆ ಕಾರ್ಯಕ್ರಮ ಆಯಿತು ಅಂತಂದರೆ ಅದರ ಕುಂಭ ಹೊರತಕ್ಕಂಥ ಮಕ್ಕಳು, ಸಣ್ಣವರು, ದೊಡ್ಡವರು ಎಲ್ಲರೇ ಇದ್ದಾರೆ. ಆದರೂ ಯಾರಿಗೂ ತ್ರಾಸ ಆಗಬಾರ್ದು, ಬಿಸಿಲಿನ ಒಂದು ತಾಪ ಯಾರಿಗೆ ಆಗಬಾರ್ದು ಅಂತಕ್ಕಂಥ ಉದ್ದೇಶಪರವಾಗಿ ನಿಮಗೆಲ್ಲ 7 ಗಂಟೆ ಸಮಯವನ್ನು ನಮ್ಮ ಕಮಿಟಿಯವರು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ತಾವು ಬಂದು 9-10 ಗಂಟೆ ಒಳಗಾಗಿನ ದೇವಸ್ಥಾನಕ್ಕೆ ಪಲ್ಲಕ್ಕಿ ನೀವೆಲ್ಲರೂ ಕೂಡಿಕೊಂಡು ನಾವು ಸೇರಿ ದರ್ಶನ ಮಾಡಿ ಪುನೀತರಾಗಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳಿ, ಇನ್ನು ಮುಂದಿನ ಕಾರ್ಯಕ್ರಮ ಹನುಮಂತ ಶಾಸ್ತ್ರೀಜಿಯವರು ನಡೆಸ್ಕೊಡ್ತಾರೆ. ಅದನ್ನೆಲ್ಲ ಕೇಳೋಣ, ಆಮೇಲೆ ಮಂಗಲ ಮಾಡೋಣ.